ಹಾಯ್ ಎಲ್ರಿಗೂ ನಮಸ್ಕಾರ. ದ್ವೇಷದ ಧಗೆಗೆ ಪ್ರೀತಿಯ ಹೋಕುಳಿ ಭಾಗ 46. ತನ್ನ ಚಿಕ್ಕ ಬೇಸಿಕ್ ಸೆಟ್ನಿಂದ ಪದೇ ಪದೇ ಅರ್ಜುನ್ಗೆ ಫೋನ್ ಹಾಯಿಸುತ್ತಿದ್ದಳು ಗಂಗಾ. ಆಗ ಗಂಟೆ ರಾತ್ರಿ 12 ಆಗಿತ್ತು. ಸುಲೋಚನರಿಗೆ ಫೋನ್ ಮಾಡಿದ ಅರ್ಜುನ್ ಧರಣಿ ಶಿವಂ ಮನೆಗೆ ಬರಲ್ಲ ಎಂದು ಹೇಳಿದ ವಿಷಯ ಅವಳಿಗೆ ಕೇಳಿಸಿತ್ತು. ರಾತ್ರಿ ತುಂಬಾ ಹೊತ್ತಿನವರೆಗೂ ಗಂಗಾಳಿಗೆ ನಿದ್ದೆಯೇ ಬರಲಿಲ್ಲ. ಮನಸ್ಸು ತಡೆಯದೆ ಅರ್ಜುನ್ಗೆ ಫೋನ್ ಮಾಡಿದಳು. 5-6 ಬಾರಿ ಅರ್ಜುನ್ಗೆ ಕಾಲ್ ಮಾಡಿದರೂ ಅರ್ಜುನ್ ರಿಸೀವ್ ಮಾಡಲಿಲ್ಲ. ಇದೊಂದು ಲಾಸ್ಟ್ ಸಲ ಕಾಲ್ ಮಾಡಿಬಿಡುವೆ ಎಂದು ಮತ್ತೊಮ್ಮೆ ಕಾಲ್ ಮಾಡಿದಳು. 2 ರಿಂಗಿಗೆ ಫೋನ್ ಎತ್ತಿದ ಅರ್ಜುನ್. ಏಯ್, ಏನೇ ನಿಂದು? ಒಂದ್ಸಲ ಫೋನ್ ಎತ್ತಿಲ್ಲ ಅಂದ್ರೆ ಬ್ಯುಸಿ ಇದ್ದೀನಿ ಅಂತ. ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿ ಇಲ್ವಾ ನಿನ್ಗೆ? ಯಾವ ಸೀಮೆ ಹಳ್ಳಿ ಗಮಾರಿನೋ? ಇನ್ನೊಂದ್ಸಲ ಹೀಗೆ ಪದೇ ಪದೇ ಫೋನ್ ಮಾಡಿದ್ರೆ ಚೆನ್ನಾಗಿರಲ್ಲ ಎಂದು ತಟ್ಟನೆ ಫೋನ್ ಕಟ್ ಮಾಡಿ ಇಟ್ಟು ಬಿಟ್ಟ ಅರ್ಜುನ್. ಧರಣಿ ಮೇಲೆ ಆದ ಅಟ್ಯಾಕ್ ಬಗ್ಗೆಯೇ ತಲೆಕೆಡಿಸಿಕೊಂಡಿದ್ದ ಅರ್ಜುನ್ಗೆ ಗಂಗಾಳ ಮನಸ್ಥಿತಿ ಅರಿವಿಲ್ಲ. ಗಂಗಾಳ ಕಣ್ಣುಗಳು ತುಂಬಿ ಬಂದವು. ಅರ್ಜುನ್ ಮಾತುಗಳು ಕೇಳಿ ಗಂಟಲು ಕಟ್ಟಿತು. ಅವನೇನೋ ಸಿಟ್ಟಿನಲ್ಲೆಂದ, ಆದರೆ ಆಫೀಸ್ನಿಂದ ಊಟ ಕೊಟ್ಟು ಮನೆಗೆ ಬಂದಾಗ ಯಾಕೆ ಇಷ್ಟು ತಡ? ಶಿವಂ ಹೆಂಡತಿ ಬಂದ ನಂತರ ನೀನು ತುಂಬಾ ಹೆಚ್ಚಿಕೊಂಡಿದ್ದೀಯ. ನಿನ್ನ ಓಡಾಟ ಜಾಸ್ತಿ ಆಗಿದೆ. ಕೆಲಸದವರು ಎಲ್ಲಿರಬೇಕೋ ಅಲ್ಲಿದ್ದರೆ ಚೆಂದ ಎಂದು ಗದರಿದಳು ದಮಯಂತಿ. ಇವೆಲ್ಲ ನೋವಿನ ಜೊತೆಗೆ ಅರ್ಜುನ್ ಬೈಗುಳ ಗಂಗಾಳ ಮನವನ್ನು ಬಹಳ ನೋಯಿಸಿತ್ತು. ನಾನೇನ್ ಮಾಡ್ದೆ? ಸುಮ್ನೆ ನನ್ ಮೇಲೆ ರೇಗೋಕೆ? ಅದಕ್ಕೆ ಹೇಳೋದು ಅಪ್ಪ ಅಮ್ಮ ಇರ್ಬೇಕು ಅಂತ. ಈ ತರ ಎಲ್ಲರ ಹತ್ರ ಚೀ ತೂ ಅನ್ನಿಸಿಕೊಳ್ಳುವುದು ತಪ್ಪುತ್ತೆ ಎಂದು ತನ್ನಲ್ಲೇ ಹೇಳಿಕೊಂಡು ಫೋನ್ ಸ್ವಿಚ್ ಆಫ್ ಮಾಡಿದವಳು ಅಳುತ್ತಲೇ ನಿದ್ರೆಗೆ ಜಾರಿದಳು ಗಂಗಾ. ಅರ್ಜುನ್ಗೆ ತಲೆ ಕೆಟ್ಟಂತಾಗಿತ್ತು. ಆಸಿಡ್ ದಾಳಿಗೆ ಒಳಗಾದ ಸೆಕ್ಯೂರಿಟಿಯ ಕುಟುಂಬ ಹಾಸ್ಪಿಟಲ್ಗೆ ಬಂದಿದ್ರು. ಅವರುಗಳು ಸ್ವಲ್ಪ ಅರ್ಜುನ್ ಹತ್ತಿರ ಗಲಾಟೆ ಮಾಡಿದ್ರು. ಮತ್ತೊಂದು ಆಶ್ಚರ್ಯವೇನೆಂದರೆ ಅಷ್ಟು ರಾತ್ರಿಯಲ್ಲಿ ದಿಶಾ ಹಾಸ್ಪಿಟಲ್ನ ಒಬ್ಬ ಲೇಡಿ ಡಾಕ್ಟರ್ ಅನ್ನು ಮೀಟ್ ಮಾಡಿ ಹೋಗಿದ್ದನ್ನು ಅರ್ಜುನ್ ನೋಡಿದ್ದ. ಧರಣಿಯ ಚಂದನದ ಗೊಂಬೆಯಂತಹ ಮೈಬಣ್ಣ, ಹುಟ್ಟಿದ ತೆಳುವಾದ ಸೀರೆ ಸರಿದು ಪೂರ್ತಿ ನಡುವಿನ ದರ್ಶನ. ತತ್ ಹಾಳಾದ್ ಕಣ್ಣು ನೋಡಬೇಡ ಅಂದಿದ್ದನ್ನೇ ನೋಡುತ್ತೆ. ಇವಳಿಗೆ ಎಷ್ಟು ಎಚ್ಚರ ಮಾಡಿದರೂ ಎಚ್ಚರಾನೇ ಆಗ್ತಿಲ್ಲ. ಮೆಲ್ಲಗೆ ತನ್ನ ನಡುಗುವ ಕೈಗಳಿಂದ ಧರಣಿಯ ಸೀರೆಯನ್ನು ಸರಿ ಮಾಡಿದ ಶಿವಂ, ಧರಣಿ ಧರಣಿ ಏಳು ಮೇಲೆ ಎಂದು ಸ್ವಲ್ಪ ಗಟ್ಟಿಯಾಗಿ ಧರಣಿಯ ಮುಖದ ಹತ್ತಿರ ಬಗ್ಗಿ ಕರೆದ ಶಿವಂ. ಗಾಯದ ಉರಿ ಬೇರೆ, ಜೊತೆಗೆ ಶಿವಂ ಕೂಗು ಇರಿಟೇಟ್ ಆದಂತೆ ಮುಖ ಮಾಡಿದ ಧರಣಿ ಮಂಪರಿನಲ್ಲಿ ಶಿವಂ ಶರ್ಟ್ ಕಾಲರ್ ಹಿಡಿದು ತನ್ನ ಕಡೆಗೆ ಎಳೆದುಕೊಂಡಿದ್ದಳು. ಬ್ಯಾಲೆನ್ಸ್ ತಪ್ಪಿದವ ಪೂರ್ತಿ ಬಾಗಿ ಧರಣಿಯ ತುಟಿಗಳಿಗೆ ತನ್ನ ತುಟಿ ಒತ್ತಿ ಅವಳ ಮೈ ಮೇಲೆ ಪೂರ್ತಿ ವಾಲಿದ್ದ. ಆದ ಅಚಾತುರ್ಯಕ್ಕೆ ಧರಣಿಯ ಕಣ್ಣುಗಳು ಅಮಟೆಗಾತ್ರವಾದರೆ ಶಿವಂ ತಕ್ಷಣ ಅವಳಿಂದ ದೂರ ಸರಿದು ಮತ್ತೊಂದು ಬದಿಯ ಹಾಸಿಗೆ ಕಡೆಗೆ ಹೊರಳಿ ಮೇಲೆದ್ದ. ಪೂರ್ತಿ ಎಚ್ಚರಗೊಂಡ ಧರಣಿ ತನ್ನ ಸರಿದ ಸೀರೆಯನ್ನು ಸರಿ ಮಾಡಿಕೊಳ್ಳುತ್ತಾ ಕೆಂಗಣ್ಣಿನಿಂದ ಶಿವಂ ಕಡೆ ಗುರಾಯಿಸಿ ನೋಡುತ್ತಾ, ಇಲ್ಲಿಗ್ಯಾಕೆ ನನ್ನ ಕರ್ಕೊಂಡು ಬಂದ್ರಿ? ನಾಚಿಕೆ ಆಗಲ್ವಾ ಹೀಗೆಲ್ಲ ಮಾಡೋಕೆ ಎಂದಳು ತನ್ನ ಕೆಂದುಟಿಯನ್ನು ಉಜ್ಜಿಕೊಳ್ಳುತ್ತಾ. ಏಯ್, ಏನೇ ಮಾತಾಡ್ತಿದ್ದೀಯಾ? ನಾನು ನಿನ್ಗೇನು ಮಾಡಿಲ್ಲ. ವಿಷಯ ಗೊತ್ತಿಲ್ಲದೆ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ. ಗಾಯ ಆಗಿ ತುಂಬ ಸುಸ್ತಾಗಿದ್ದೀಯ. ಏನೋ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತ ರೂಮಿಗೆ ಕರ್ಕೊಂಡು ಬಂದಿದ್ದು. ಅದು ಅಲ್ಲದೆ ಎಂದು ರಾಗ ಎಳೆದ ಶಿವಂ, ಈ ಫಸ್ಟ್ ಕಿಸ್ ಆಗುವ ಹಾಗೆ ಸಂದರ್ಭ ಕ್ರಿಯೇಟ್ ಮಾಡಿದವಳು ನೀನೇ. ನೀನ್ಯಾಕೆ ನನ್ನ ಕಾಲರ್ ಹಿಡಿದು ಎಳೆದಿದ್ದು ಎಂದು ತಪ್ಪನ್ನೆಲ್ಲ ಧರಣಿ ಮೇಲೆ ಒರೆಸಿಬಿಟ್ಟ ಶಿವಂ. ಆಹಾ, ಜೋರಿದ್ದೀರಾ. ಕೋತಿ ಮೊಸರನ್ನ ತಿಂದು ಮೇಕೆ ಮೂತಿ ಒರೆಸಿದ ಹಾಗೆ. ನೋಡೋಕೆ ಒಳ್ಳೆ ಕಾಡೆಮ್ಮೆ ತರ ಮೈ ಬೆಳೆಸಿದ್ದೀರಾ. ಗಟ್ಟಿಯಾಗಿ ನಿಂತ್ಕೊಳ್ಳೋಕ್ ಬರಲ್ವಾ? ಅಷ್ಟು ಶಕ್ತಿ ಇಲ್ವಾ? ನಾನು ಎಳೆದ ತಕ್ಷಣ ಇವರು ಬಿದ್ಬಿಟ್ರಂತೆ. ಎಲ್ಲ ಡ್ರಾಮಾ ಎಂದು ಮೂತಿ ಮುರಿದಳು ಧರಣಿ. ಸುಮ್ನೆ ಬಾಯಿ ಮುಚ್ಕೊಂಡಿದ್ದರೆ ಸರಿ. ಮನಸ್ಸಿಗೆ ಬಂದಿದ್ದೆಲ್ಲ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಒಳ್ಳೆ ವಿಶ್ವಸುಂದರಿ ತರ ಬಿಲ್ಡಪ್ ಕೊಡ್ತಾಳೆ. ಆ ಮೂತಿ ನೋಡಿದ್ರೆ ಸಾಕು. ಧರಣಿಯ ಕಡೆ ಕೆಂಗಣ್ಣಿನಿಂದ ನೋಡಿ ತನ್ನ ಶರ್ಟ್ ಬದಲಿಸಲು ವಾಶ್ರೂಮ್ ಕಡೆ ತಿರುಗಿ ನಡೆದ ಶಿವಂ. ಮೊದಲ ಮುತ್ತು ಪಡೆದವನ ತುಟಿ ಧರಣಿಗೆ ಕಾಣದಂತೆ ನಗು ಅರಳಿಸಿತ್ತು. ಅವನ ಮಾತಿಗೆ ಕ್ಯಾರೆ ಎನ್ನದ ಧರಣಿ ಬೆಡ್ನಿಂದ ಏಳುತ್ತಾ ತನ್ನ ಮೈಕೈಯನ್ನು ನೋಡಿಕೊಳ್ಳುತ್ತಾ, ಆ ಎಷ್ಟು ಉರಿತಿದೆ. ಯಾರವನು ಹಾಳಾದವನು? ಹೇಗೆ ಎಳೆದು ಬಿಟ್ಟ? ಒಂದು ಸಲ ಜೀವವೇ ಬಾಯಿಗೆ ಬಂದ ಹಾಗಾಯ್ತು ಎಂದು ಮುಖ ಚಿಕ್ಕದು ಮಾಡಿದಳು ಧರಣಿ. ಹೆಂಡತಿಯ ಮಾತುಗಳನ್ನು ವಾಶ್ರೂಮ್ ಒಳಗಿಂದನೇ ಕೇಳಿಸಿಕೊಳ್ಳುತ್ತಿದ್ದ ಶಿವಂ, ಯಾರಿಗೋ ನಿನ್ಮೇಲೆ ಹೆವಿ ಲವ್ ಆಗಿರ್ಬೇಕು, ಅದಕ್ಕೆ ಇದೆಲ್ಲ ಮಾಡ್ತಿದ್ದಾರೆ ಎಂದವ ಸಣ್ಣಗೆ ನಕ್ಕಿದ್ದು ಧರಣಿ ಕಿವಿಗೆ ಬಿದ್ದು, ಹೌದೌದು, ಇಷ್ಟು ಟೈಮ್ ಇಲ್ಲದ್ದು ನಿಮ್ಮನ್ನು ಮದುವೆಯಾದ ನಂತರ ಕೆಲವರಿಗೆ ನನ್ನ ಮೇಲೆ ಕ್ರಶ್ ಶುರುವಾಗಿದ್ದು.
ಮೊದಲೆಲ್ಲ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಒಬ್ಬಳೇ ಓಡಾಡುತ್ತಿದ್ದೆ. ನಿಮ್ಮ ಮನೆ ಹಾಗೆ ಎಲ್ಲ ಕಡೆ ಸೆಕ್ಯೂರಿಟಿ ಗಾರ್ಡ್ ಇರಲಿಲ್ಲ. ಪುಟ್ಟ ಮನೆಯಾದರೂ ಹೊಟ್ಟೆಗೆ ಗಂಜಿ ಕುಡಿದ್ರೂ ನೆಮ್ಮದಿಯಾಗಿದ್ದೆ. ಅದಕ್ಕೆ ಹೇಳೋದು ದೊಡ್ಡವರ ಸಹವಾಸ ಮಾಡಬಾರದು ಅಂತ. ಜೋರಾಗೆಂದಳು ಧರಣಿ. ವಾಶ್ರೂಮ್ ಬಾಗಿಲು ತೆಗೆದು ಹೊರಬಂದ ಶಿವಂ, ನನಗ್ಯಾಕೋ ನಿನ್ನ ಆ ಸೋಕಾಲ್ಡ್ ಫ್ರೆಂಡ್ ವಾರಿದ ಮೇಲೆ ಡೌಟು. ಅವಳ ಕಣ್ಣುಗಳೇ ಹೇಳುತ್ತಿತ್ತು ನಿನ್ನ ಮೇಲೆ ಅವಳಿಗೆ ಎಷ್ಟು ಅಸೂಯೆ ಇದೆ ಎಂದು ಗಂಭೀರವಾಗೆಂದ ಶಿವಂ. ಅಷ್ಟೆಲ್ಲ ಸೀನ್ ಇಲ್ಲ, ಅವಳಿಗೆ ಅಷ್ಟೆಲ್ಲ ಧೈರ್ಯ ಇಲ್ಲ ಆಯ್ತಾ. ನೀವು ಸುಮ್ಮನೆ ಸಿಕ್ಕಿದೆ ಚಾನ್ಸ್ ಅಂತ ಎಲ್ಲ ಅಪವಾದ ಅವಳ ಮೇಲೆ ಹಾಕೋಕೆ ನೋಡ್ಬೇಡಿ. ನಿಮ್ಮ ಬಿಸ್ನೆಸ್ಸಲ್ಲಿ ನಿಮಗಾಗದ ಶತ್ರುಗಳು ಯಾರೋ ಹಾಗೆ ಮಾಡಿರ್ತಾರೆ ಅಷ್ಟೇ. ಸುಮ್ಮನೆ ಕಳ್ಳನನ್ನು ಹಿಡಿಯುವ ದಾರಿ ಹುಡುಕಿ. ಸಿಟ್ಟಿನಿಂದ ಎಂದಳು ಧರಣಿ. ಅಯ್ಯೋ, ಅದಕ್ಕೆ ನನ್ಮೇಲೆ ಇಷ್ಟೆಲ್ಲ ಸಿಟ್ಟಾದ್ರೆ ಹೇಗೆ? ಹೋಗ್ಲಿ ಬಿಡು, ಸುಮ್ನೆ BP ಜಾಸ್ತಿ ಮಾಡ್ಕೋಬೇಡ. ಗಂಟೆ 2 ಬಂತು, ಮನೆಗೆ ಹೋಗೋಣ ನಡಿ, ಇಲ್ಲಿ ಮಲಗೋಕೆ ಕಂಫರ್ಟ್ ಆಗ್ತಿಲ್ಲ ಎಂದು ತನ್ನ ಕೋಟ್ ಹಿಡಿದು ಹೊರಟು ನಿಂತ ಶಿವಂ. ಆದ ಅವಾಂತರದಿಂದ ಹೊರಗೆ ಹೋಗಲು ಹೆದರಿದ ಧರಣಿ ಮೆಲ್ಲಗೆ ಶಿವಂ ಹತ್ತಿರ ಬಂದು ಅವನ ಕೈ ಬಳಸಿದವಳು. ಅಲ್ಲ, ಇವತ್ತೊಂದಿನ ಇಲ್ಲೇ ಮಲ್ಕೊಂಡ್ರೆ ಆಗಲ್ವಾ? ನಂಗೆ ಹೊರಗಡೆ ಹೋಗೋಕೆ ಭಯ ಆಗ್ತಿದೆ. ಮೂತಿ ಉದ್ದ ಮಾಡಿದವಳು ಧರಣಿ. ಅವಳ ಮಾತಿಗೆ ನಕ್ಕ ಶಿವಂ, ಡೋಂಟ್ ವರಿ ಧರಣಿ, ಆಫೀಸ್ ಮುಂದೆನೆ ನಮ್ ಕಾರ್ ನಿಂತಿದೆ. ಅದು ಅಲ್ಲದೆ ನಿಂಗೆ ತುಂಬಾ ಮೈಕೈ ನೋವಾಗಿದೆ, ರಾತ್ರಿ ಜ್ವರ ಬರಬಹುದು. ಇಲ್ಲಿದ್ರೆ ಸರಿಯಾಗಲ್ಲ, ನಡಿ ಹೋಗೋಣ ಎಂದು ಧರಣಿಯ ಕೈಬಿಟ್ಟು ಅವಳ ಹೆಗಲು ಬಳಸಿ ಅವಳೊಂದಿಗೆ ಮುಂದೆ ಹೆಜ್ಜೆ ಹಾಕುತ್ತಾ, ಆದ್ರೂ ಡ್ರಾಮಾ ಕ್ವೀನ್, ಬರ್ತಾ ಬರ್ತಾ ನಿನಗೆ ಸಿಟ್ಟು ಜಾಸ್ತಿ ಆಗ್ತಾ ಇದೆ ಅನ್ನಿಸ್ತಿಲ್ವಾ? ತುಂಬಾ ಕೋಪ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಧರಣಿಯ ಮುಖ ನೋಡಿ ಉಬ್ಬು ಹಾರಿಸಿದ ಶಿವಂ. ತನ್ನ ಭುಜದ ಮೇಲಿದ್ದ ಶಿವಂ ಕೈ ಸರಿಸಿದ ಧರಣಿ ತುಟಿ ಕೊಂಕಿಸಿ, ಪಾಪ, ನಿಮಗ್ ಕೋಪ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅದೇನೋ ಅಂತಾರಲ್ಲ, ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ, ಹಾಗೆ ನಾನುವೆ ಎಂದವಳು ಶಿವಂಗಿಂತ ಮುಂದೆ ಹೋಗಿ ಕಾರಿನೊಳಗೆ ಕುಳಿತಳು ಧರಣಿ. ಸ್ವಲ್ಪ ಹೊತ್ತು ಹೆಂಡತಿ ಮಾತಾಡಿದ್ದನ್ನು ಯೋಚಿಸಿದ ಶಿವಂನಿಗೆ, ಅಂದ್ರೆ ಇವಳು ನನ್ನ ಸಹವಾಸ ಮಾಡಿ ಇಷ್ಟು ಸಿಟ್ಟು ಮಾಡೋದು ಕಲಿತಿದ್ದಾಳೆ ಅಂತ ಅರ್ಥನಾ? ಸ್ಟುಪಿಡ್, ಒಳ್ಳೆ ಬುದ್ಧಿ ಹೇಳೋಕೆ ಹೋದ್ರೆ ನನಗೆ ಅಂತಾಳೆ ಎಂದು ಮುಖ ಸಿಂಡರಿಸುತ್ತಾ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತ ಶಿವಂ ಧರಣಿ ಕಡೆ ತಿರುಗಿಯೂ ನೋಡದೆ ತನ್ನ ಕಾರು ಚಲಾಯಿಸಿದ. ಇರೋ ಪ್ರಾಬ್ಲಮ್ಗಳೇ ಜಾಸ್ತಿಯಾಗಿತ್ತು, ಅದರ ಜೊತೆಗೆ ಇದೊಂದು ಬೇಕಿತ್ತಾ? ಛೆ, ನಾವು ಮೊದಲೇ ಜಾಗ್ರತೆ ವಹಿಸಬೇಕಿತ್ತು. ಎಲ್ಲ ಆಗಿದ್ದು ನಿನ್ನಿಂದ ವಿಕ್ರಮ್. ನಿನಗೆ ಸ್ವಲ್ಪನೂ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ. ಈ ಪಿಂಡನ ಹೊಟ್ಟೆಲಿ ಹೊತ್ಕೊಂಡು ನಾನು ಓಡಾಡ್ಬೇಕಾ? ಫ್ಯೂಚರ್ ಬಗ್ಗೆ ನನಗೆ ಏನೆಲ್ಲ ಕನಸಿದೆ, ಈ ದರಿದ್ರದಿಂದ ಅದನ್ನೆಲ್ಲ ಹಾಳು ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ದಿನವಿಡೀ ಪದೇ ಪದೇ ವಾಮಿಟ್ ಆಗುತ್ತಿದ್ದ ದಿಶಾಳಿಗೆ ರಾತ್ರಿ ನೆನಪಾಗಿತ್ತು, ತನ್ನ ಪೀರಿಯಡ್ ಟೈಮ್ ಮಿಸ್ ಆಗಿ ಆಗಲೇ 2 ತಿಂಗಳಾಗುತ್ತಾ ಬಂತು ಎಂದು. ತಡ ಮಾಡದೆ ತನಗೆ ಪರಿಚಯವಿದ್ದ ಡಾಕ್ಟರನ್ನು ರಾತ್ರೋರಾತ್ರಿ ಮೀಟ್ ಮಾಡಲು ಓಡಿ ಬಂದಿದ್ದಳು ಹಾಸ್ಪಿಟಲಿಗೆ. ರಿಪೋರ್ಟ್ ಬಂದ ನಂತರ ತಿಳಿಯಿತು ಆಕೆ ಗರ್ಭವತಿಯಾಗಿದ್ದಾಳೆ ಎಂದು. 1 ತಿಂಗಳು 18 ದಿನವಾಗಿದೆ ಎಂದಿದ್ದರು. ಡಾಕ್ಟರ್ ಮುಂದೆ 5,000 ಗರಿಗರಿ ನೋಟುಗಳನ್ನು ಹಿಡಿದು ಅಬಾರ್ಷನ್ ಮಾಡುವಂತೆ ಕೇಳಿಕೊಂಡಿದ್ದಳು ದಿಶಾ. ಇವತ್ತು ಆಗಲ್ಲ, ನೀವು ವಾಮಿಟ್ ಮಾಡಿ ತುಂಬ ಸುಸ್ತಾಗಿದ್ದೀರಾ. ಅಬಾರ್ಷನ್ ಮಾಡೋಕ್ಕೂ ಮುಂಚೆ ನಿಮಗೆ ಅನಸ್ತೇಷಿಯಾ ಇಂಜೆಕ್ಷನ್ ನೀಡಬೇಕಾಗುತ್ತದೆ. ಅದಕ್ಕೆ ಇನ್ನೊಬ್ರು ಡಾಕ್ಟರ್ ಬರಬೇಕು. ಸದ್ಯಕ್ಕೆ ಇದು 4 ಟ್ಯಾಬ್ಲೆಟ್ ತಗೊಂಡು ಹೋಗಿ. ಇದರಿಂದ ಪೂರ್ತಿ ಕ್ಲೀನ್ ಆಗಿಲ್ಲ ಅಂದ್ರೆ ನನಗೆ ಕಾಲ್ ಮಾಡಿ ಮತ್ತೆ ಬನ್ನಿ ಎಂದಳು ಲೇಡಿ ಡಾಕ್ಟರ್. ದಿಶಾ ಕೊಟ್ಟ ದುಡ್ಡನ್ನು ತನ್ನ ಬ್ಯಾಗಿಗೆ ತುರುಕಿಕೊಳ್ಳುತ್ತಾ. ದಿಶಾಳ ಮಾತುಗಳನ್ನು ಕೇಳಿಸಿಕೊಂಡ ವಿಕ್ರಮ್, ಬೇಬಿ, ಇಷ್ಟು ಚಿಕ್ಕ ವಿಷಯಕ್ಕೆ ಈ ರಾತ್ರಿ ಬಂದು ನನ್ನ ನಿದ್ದೆ ಹಾಳು ಮಾಡುವ ಅವಶ್ಯಕತೆ ಇತ್ತಾ? ಆ ಡಾಕ್ಟರ್ ಹತ್ತಿರ ಮಾತಾಡಿ ಆಗಿದೆ ತಾನೆ, 4 ದಿನ ಬಿಟ್ಟು ಮತ್ತೆ ಹೋದರೆ ಆಯ್ತು ಎಂದ ಉದಾಸೀನದಿಂದ ಆಕಳಿಸುತ್ತಾ. ಅವರ ಮಾತಿಗೆ ಮತ್ತೆ ಸಿಟ್ಟಾದ ದಿಶಾ, ಈ ದರಿದ್ರನೇನೋ ತೆಗೀತಾರೆ, ಆದರೆ ನನ್ನ ಬ್ಯೂಟಿ ಏನಾಗಬೇಕು? ನನ್ನ ಪರ್ಸನಾಲಿಟಿ ಎಷ್ಟು ಕಷ್ಟಪಟ್ಟು ಮೇಂಟೈನ್ ಮಾಡಿದ್ದೀನಿ ಅಂತ ಗೊತ್ತಲ್ವಾ ನಿನಗೆ? ವಾಮಿಟ್ ಮಾಡಿ ಬೆಳಿಗ್ಗೆಯಿಂದ ಏನೂ ಹೊಟ್ಟೆಗೆ ತಿನ್ನದೆ ಒಂದೇ ದಿನಕ್ಕೆ ಹೇಗಾಗಿದ್ದೀನಿ ನೋಡು. ನಿನ್ನ ಆತುರದಿಂದ ಎಲ್ಲ ಹಾಳಾಗೋಯ್ತು ಎಂದು ಸಿಟ್ಟಿನಿಂದ ವಿಕ್ರಮ್ ಮನೆಯಿಂದ ಹೊರಬಂದವಳು ಮತ್ತೆ ತನ್ನ ಕಾರ್ ಸ್ಟಾರ್ಟ್ ಮಾಡಿ ಸ್ಪೀಡಾಗಿ ಮನೆ ಕಡೆ ಹೊರಟಳು ದಿಶಾ. ಅವಳ ಹೋದ ಕಡೆ ನೋಡುತ್ತಾ ವಕ್ರನಗೆ ನಕ್ಕ ವಿಕ್ರಮ್, ಇವಳನ್ನ ಮದುವೆ ಆದರೆ ಮೋಸ್ಟ್ಲಿ ನಾನು ಈ ಜನ್ಮದಲ್ಲಿ ಅಪ್ಪ ಅನ್ನಿಸಿಕೊಳ್ಳಲ್ಲ ಅನ್ಸುತ್ತೆ. ಯಾವಾಗ ನೋಡಿದ್ರೂ ಬ್ಯೂಟಿ ಬ್ಯೂಟಿ ಅಂತ ಸಾಯ್ತಾಳೆ ಎಂದು ಯೋಚಿಸಿದವನ ಕಣ್ಣ ಮುಂದೆ ಗಂಗಾಳ ಮುಖ ಹಾದು ಹೋಯಿತು. ಹೃದಯಕ್ಕೆ ತಂಗಾಳಿ ಬೀಸಿದಂತಹ ಅನುಭವ.
ಅಂದು ಅವಳ ನಡುವನ್ನು ಸವರಿದ ಕೈಯನ್ನು ನೋಡಿಕೊಂಡವ. ಏನೇ ಹೇಳು, ನಿನ್ನಷ್ಟು ನನಗೆ ಯಾರೂ ಕಾಟ ಕೊಟ್ಟಿಲ್ಲ. ಮದುವೆ ಆದರೆ ನಿನ್ನಂಥ ಹುಡುಗಿನೇ ಮದುವೆಯಾಗಬೇಕು. ಗಂಡ ಮನೆ ಮಕ್ಕಳು ಅಂತ ಸೇವೆ ಮಾಡ್ಕೊಂಡಿರ್ತೀರ ಎಂದು ತನ್ನ ತಲೆ ಸವರಿಕೊಂಡವ. ಬಾಗಿಲು ಮುಚ್ಚಿ ತನ್ನ ರೂಮ್ ಕಡೆ ನಡೆದ ವಿಕ್ರಮ್. ಕತೆ ಮುಂದುವರಿಯುವುದು. ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.